ಜನ ನನ್ನ ಹತ್ರ ಕೇಳ್ತಾ ಇದ್ರು ಮಿಲೆಟ್ಸ್ ಬಳಸಿ ಅಂದಾಗ ಹೇಗೆ ಕುಕ್ ಮಾಡೋದು ಅಂತ. ನಾರ್ಮಲ್ ಆಗಿ ನಾವು ಅನ್ನ ಹೇಗೆ ಮಾಡ್ಕೋತೀವೋ ಅದೇ ರೀತಿಯಾಗಿ ನಾವು ಇಲ್ಲಿ ಸಾಮೆ ಅಕ್ಕಿ ಅನ್ನ ಮಾಡ್ತಾ ಇದ್ದೀವಿ. ಕುಕ್ಕರ್ ಬಳಸಿ ಸಹ ಮಾಡ್ಬೋದು. ಕುಕ್ಕರ್ ಬಳಸದೆ ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸಾಮೆ ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಯಾವುದೇ ಸಿರಿಧಾನ್ಯ ಬಳಸ್ಬೇಕಂದ್ರೂ ನೀವು 8 hours ನೆನೆಸಿಡಲೇಬೇಕು. ಈ ನೆನೆಸಿಟ್ಟಂಥ ಅಕ್ಕಿಯನ್ನು ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಅಂದರೆ ನೆನೆಸಿಟ್ಟಿರೋ ಅಂಥ ನೀರನ್ನು ಬಸಿದು ಬರೀ ಅಕ್ಕಿಯನ್ನು ಮಾತ್ರ ಇಟ್ಕೋಬೇಕು. ಸಾಮೆ ಅಕ್ಕಿನ ತೊಳೆದು ಪಕ್ಕಕ್ಕೆ ಇಟ್ಕೋಬೇಕು. ಹಾಗೆ ಇಲ್ಲಿ ಅನ್ನ ಮಾಡೋದಕ್ಕೆ ಬೇಕಾಗುವಷ್ಟು ನೀರನ್ನ ಕಾಯೋದಕ್ಕಿಟ್ಟಿದ್ದೀನಿ. ನಾವು ಕುಕ್ಕರಲ್ಲಿ ಮಾಡೋವಾಗ ಏನು ಬಿಸಿ ನೀರು ಮಾಡಿ ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಕ್ತೀವಿ. ಇಲ್ಲಿ ನಾವು ಓಪನ್ ಆಗಿ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಬಿಸಿ ನೀರನ್ನ ಮಾಡಿಬಿಟ್ಟು ಅದಕ್ಕೆ ಅಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದನ್ನು ತಿಂದರೆ ಹೀಟ್ ಆಗುತ್ತೆ ಮತ್ತು ಹೊಟ್ಟೆ ಸರಿಗಿರಲ್ಲ, ಆ ಥರ ಎಲ್ಲ ಕಂಪ್ಲೇಂಟ್ಸ್ಗಳನ್ನೂ ಮಾಡ್ತಾರೆ. ಆ ಥರ ಏನೂ ಆಗೋದಿಲ್ಲ. ನೀವು ಸಿರಿಧಾನ್ಯಗಳನ್ನು ನೆನೆಸಿ ಬಳಸ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ. ಇದನ್ನು ನಾನೇ ಹೇಳ್ತಾ ಇಲ್ಲ, ಇದನ್ನು ನಾನು ಡಾಕ್ಟರ್ಸ್ಗಳು ಹೇಳೋದನ್ನು ಕೇಳಿ ಆಮೇಲೆ ನಿಮಗೆ ಹೇಳ್ತಾ ಇರೋದು. ಸೊ ನೀವು ರೆಗ್ಯುಲರ್ ಆಗಿ ಕೂಡ ಸಿರಿಧಾನ್ಯಗಳನ್ನು ಬಳಸಿ, ಯಾವುದೇ ತೊಂದರೆ ಆಗೋದಿಲ್ಲ. ಸಿರಿಧಾನ್ಯಗಳನ್ನು ಬಳಸಬೇಕು ಅಂದ ತಕ್ಷಣ ಯಾವುದೋ ಸ್ಪೆಷಲ್ ಆಗಿರೋ ಅಂಥ ಅಡುಗೆನ ಕಂಡುಹಿಡಿಬೇಕು ಅಥವಾ ಕಲ್ತ್ಕೋಬೇಕು ಅಂತ ಇಲ್ಲ. ನಾವು ಅಕ್ಕಿನಲ್ಲಿ ಏನೇನು ಮಾಡ್ತಾ ಇರ್ತೀವಿ ಅದನ್ನು ಸಿರಿಧಾನ್ಯಗಳಿಂದ ರೀಪ್ಲೇಸ್ ಮಾಡಿದ್ರೆ ಆಯಿತು, ಅಷ್ಟೇ ನೀವು ಮಾಡಬೇಕಾಗಿರೋದು. ಈಗ ನೀವು ನೋಡಬಹುದು, ಇದು ಕುದ್ದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ. ಕೈ ಆಡಿಸ್ತಾ ಇದ್ದೀನಿ ಒಂದ್ಸತಿ. ಅಲ್ಲಿವರೆಗೂ ನೀವು ಸಾಮೆಯನ್ನು ಬಳಸೋದ್ರಿಂದ ಆಗುವಂಥ ಪ್ರಯೋಜನಗಳನ್ನು ಒಂದ್ಸತಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಓದ್ಕೊಳ್ಳಿ. ನೀವು ನೋಡಿದ ಹಾಗೆ ನೀರು ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತೆ ನಾನೊಂದು ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಕೈ ಆಡಿಸ್ಬಿಟ್ಟು ಕುದಿಸ್ತಾ ಇದ್ದೀನಿ. ಈ ನೀರೆಲ್ಲ ಖಾಲಿ ಆಗೋವರೆಗೂ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಿಧಾನವಾಗಿ ಬೇಯಿಸ್ಕೋಬೇಕು. ನೀರೆಲ್ಲ ಖಾಲಿ ಆಗೋದಕ್ಕೆ 10 ರಿಂದ 15 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಬೇಯಿಸ್ಕೋಬೇಕು. ನೀರೆಲ್ಲ ಖಾಲಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ಉಂಗೈಕೊಳ್ಳೋಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ರುಚಿಯಾಗಿ ಆರೋಗ್ಯಕರವಾದ ಸಾಮೆ ಅಕ್ಕಿ ಅನ್ನ ರೆಡಿಯಾಗಿದೆ. ತರಕಾರಿ, ಹುಳಿ, ಸಾರು ಯಾವುದ್ರ ಜೊತೆಗೆ ಬೇಕಾದರೂ ನೀವು ಈ ಅನ್ನನ ತಿನ್ಬೋದು. ಇಲ್ಲ ಅಂದರೆ ಆರದ ಮೇಲೆ ಮೊಸರನ್ನ ಕಲಿಸ್ಕೊಂಡ್ರೂ ತುಂಬ ರುಚಿಯಾಗಿರುತ್ತೆ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಅಂಥ ಸಾರನ್ನು ಕೂಡ ನಾನು ರೆಸಿಪಿನ ಸಪ್ರೇಟಾಗಿ ಚಾನಲಲ್ಲಿ ಹಾಕಿರ್ತೀನಿ. ಇದು 5 ಮಿನಿಟ್ಸಲ್ಲಿ ಮಾಡೋವಂಥ ರೆಸಿಪಿ, ಅದನ್ನು ಕೂಡ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.